ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ನಾನು ಮಮತಾ. ನಾನಿವತ್ತು ನೇರಳೆ ಹಣ್ಣಿನಿಂದ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಮಸಾಲೆ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೇರಳೆ ಹಣ್ಣಿನಿಂದ ಹಲವಾರು ಉಪಯೋಗಗಳಿವೆ. ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ. ಹಾಗೆ ಅತಿಸಾರ ಮತ್ತು ಜೀರ್ಣಕ್ರಿಯೆ ತೊಂದರೆ ಇರೋರು ಕೂಡ ನೇರಳೆ ಹಣ್ಣನ್ನು ತಿಂದರೆ ತುಂಬ ಉಪಯುಕ್ತವಾಗಿದೆ. ಶುಗರ್ಗೂ ಕೂಡ ಕಂಟ್ರೋಲ್ ಬರುತ್ತೆ. ಶುಗರ್ ಇರೋರು ತಿಂದರೂ ಕೂಡ ಕಂಟ್ರೋಲ್ ಬರುತ್ತೆ. ಇದನ್ನು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರವರೆಗೂ ತಿನ್ಕೋಬೋದು. ಹಾಗೆ ಇದ್ರ ಬೀಜಗಳನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಶುಗರ್ ಇರೋರು ಅದನ್ನು ಕ್ರಮೇಣ ಸೇವಿಸ್ತಾ ಬಂದರೆ ಶುಗರ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಹಾಗೆ ಇದು ಹೊಟ್ಟೆ ನೋವಿಗೆ ಅಂದರೆ ಹೊಟ್ಟೆಯಲ್ಲಿ ಜಂತು ಇರುತ್ತಲ್ಲ, ಹೊಟ್ಟೆ ನೋವು ಬರುತ್ತಲ್ಲ, ಅಂಥವ್ರು ಕೂಡ ಸೇವಿಸಿದ್ರು ಕೂಡ ಹುಳುಗಳು ಆಚೆ ಬರುತ್ತೆ. ಹಲವಾರು ಉಪಯೋಗಗಳಿದೆ ಇದು. ಹಾಗೆ ಮನುಷ್ಯರಿಗಿರ್ತಕ್ಕಂಥ ಪ್ರೆಷರ್, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ತುಂಬ ಹಲವಾರು ಉಪಯೋಗಗಳಿವೆ. ಅಂಥ ನೇರಳೆ ಹಣ್ಣನ್ನು ಇವತ್ತು ನಾನೊಂದು ಮಸಾಲೆ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಈ ನೇರಳೆ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ನಾನು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಐಸ್ ಟ್ಯೂಬ್ನ ತೊಗೊಂಡಿದ್ದೀನಿ, ಐಸ್ ಕ್ಯೂಬ್ಸ್, ಹಾಗೆ ಸಾಲ್ಟು, ಸ್ವಲ್ಪ ಶುಗರು, ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಲ್ಲಿ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಉಪ್ಪಿನ ನೀರಲ್ಲಿ ನೇರಳೆ ಹಣ್ಣುಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ಯಾಕೆ ಉಪ್ಪಿನ ನೀರಲ್ಲಿ ತೊಳೆಯೋದ್ರಿಂದ ನೇರಳೆ ಹಣ್ಣಲ್ಲಿ ಏನಾದರೂ ಕ್ರಿಮಿಕೀಟಗಳಿದ್ದರೆ ವಾಶ್ ಆಗುತ್ತೆ. ಹಾಗೆ ನೀಟಾಗಿ ಏನಾದರೂ ಧೂಳು ಹಾಗೆ ಕ್ರಿಮಿಕೀಟಗಳು ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಹಾಗಾಗಿ ಉಪ್ಪಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೋಬೇಕು. ನೋಡಿ, ನೇರಳೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡ ನಂತರ ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಬೀಜಗಳನ್ನು ಮತ್ತು ಹಣ್ಣನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬೀಜನ ಮತ್ತು ಹಣ್ಣನ್ನು ಸಪ್ರೇಟ್ ಮಾಡಿ ತಗೋಬೇಕು. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಾದರೂ ಕಟ್ ಮಾಡ್ಬೋದು ಅಥವಾ ಪೂರ್ತಿ ಸೀಳ್ತೇನಾದರೂ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡಿ ತಗೋಬೇಕಾಗುತ್ತೆ. ಎಲ್ಲ ಹಣ್ಣುಗಳನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಹಣ್ಣನ್ನು ಎಲ್ಲ ಬೀಜನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಹಾಗೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ, ಚಾಟ್ ಮಸಾಲ, ಹಾಗೆ ಪುದೀನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ, ಐಸ್ ಕ್ಯೂಬ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಬರೋಣ. ನೈಸಾಗಿ ಗ್ರೈಂಡ್ ಮಾಡೋಣ. ನೋಡಿ, ಅತ್ಯಂತ ರುಚಿಕರವಾಗಿರ್ತಕ್ಕಂಥ ನೇರಳೆ ಹಣ್ಣಿನ ಮಸಾಲ ಜ್ಯೂಸ್ ರೆಡಿಯಾಗಿದೆ. ನೋಡಿ, ಸೂಪರಾಗಿದೆ, ಸಖತ್ತಾಗಿದೆ ಮಾತ್ರ ನೇರಳೆ ಹಣ್ಣಿನ ಮಸಾಲೆ ಜ್ಯೂಸು. ಬನ್ನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ನೇರಳೆ ಹಣ್ಣಿನ ಮಸಾಲ ಜ್ಯೂಸ್ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ಚಾಟ್ ಮಸಾಲ, ಪುದೀನ ಎಲೆ, ಹಾಗೆ ಸಕ್ಕರೆ, ಐಸ್ ಕ್ಯೂಬ್ಸು, ನೇರಳೆ ಹಣ್ಣು, ಉಪ್ಪು ತುಂಬ ಸಖತ್ತಾಗಿದೆ. ಮೇಲ್ಗಡೆಗೆ ಉಪ್ಪು ಮತ್ತು ಖಾರ ಹಾಕಿರೋದು ತುಂಬ ರುಚಿಯಾಗಿದೆ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದರಿಂದ ಶುಗರ್ ಕೂಡ ಕಡಿಮೆ ಆಗುತ್ತೆ, ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಈ ಜ್ಯೂಸನ್ನ ನೀವು ಮನೇಲಿ ಮಾಡಿಕೊಂಡು ಕುಡೀರಿ, ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ನಾನು ನಿಮ್ಮ ಮಮತಾ. ಥ್ಯಾಂಕ್ ಯು.